ನಾನೊಂದು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪ್ರಾಂಶುಪಾಲಾಗಿದ್ದಾಗ ಕೆಲವು ವಿಶೇಷ ಚಟುವಟಿಕೆಗಳನ್ನು ಹಾಕ್ಕೊಂಡಿದ್ವಿ. ಅದರ ಕುತೂಹಲ ಪೆಟ್ಟಿಗೆ ಅಂತ, ಕ್ಯೂರಿಯಾಸಿಟಿ ಕಾರ್ನರ್ ಅಂತ, ಕ್ಯೂರಿಯಾಸಿಟಿ ಬಾಕ್ಸ್ ಅಂತ ಕರಿತಿದ್ವಿ ಅದನ್ನು. ಅದೇನು ಮಾಡ್ತಿದ್ವಿ ಅಂದರೆ ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸೋದಕ್ಕೆ, ಪ್ರಶ್ನೆ ಕೇಳುವಂಥ ಮನೋಭಾವವನ್ನು ಬೆಳೆಸೋಕೆ ಮಾಡಿದಂಥ ಪ್ರಯೋಗ. ಶಾಲೆಯ ಒಂದು ಮುಖ್ಯ ಸ್ಥಳದಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇಟ್ಟು ಅದರ ಮೇಲೆ ಕುತೂಹಲದ ಪೆಟ್ಟಿಗೆ ಅಂತ ಬರೀತೀವಿ. ಯಾವುದೇ ಮಗು ತನಗೆ ಬಂದ ಯಾವುದೇ ಪ್ರಶ್ನೆಯನ್ನು ಬರೆದು ಆ ಪೆಟ್ಟಿಗೆಯಲ್ಲಿ ಹಾಕಬೇಕು. ಪ್ರತಿ ಭಾನುವಾರ ಪೆಟ್ಟಿಗೆಯನ್ನು ತೆಗೆದು ಪ್ರತಿಯೊಂದು ಪ್ರಶ್ನೆಗೂ ವಿವರದ ಉತ್ತರವನ್ನು ಶಿಕ್ಷಕರು ಬರೆದು ಅದನ್ನು ಫಲಕಕ್ಕೆ ಅಲಗಿಸ್ತಿದ್ರು. ಉತ್ತಮವಾದ ಪ್ರಶ್ನೆಗೆ ಬಹುಮಾನ ಕೂಡ ಇತ್ತು. ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ತುಂಬ ಕಷ್ಟ ಅಂತ ಅರ್ಥ ಆದದ್ದು ಆವಾಗೇ ನನಗೆ. ಈ PhD ಅವರಿಗೆ ಪಾಠ ಮಾಡೋದು ಏನೂ ಕಷ್ಟ ಅಲ್ಲ, ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಇಬ್ಬರು ಕೂಡ ಹುಡುಕಬೇಕು. ಮಾಸ್ಟರ್ ಡಿಗ್ರಿ ಹುಡುಗರಿಗೂ ಏನು ಕಷ್ಟ ಇಲ್ಲ, ಯಾಕೆ ಇಂಟರ್ನಲ್ ಮಾರ್ಕ್ಸ್ ನಿಮ್ಮ ಕಡೆ ಇರುತ್ತೆ. ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಆಗಲಿ, PUC ಅವ್ರಿಗಂತೂ ಪಾಪ ಪರೀಕ್ಷೆ ಬಿಟ್ಟರೆ ಅಪ್ಪ ಅಮ್ಮನ ಹೆಸರು ಕೂಡ ನೆನಪಿರಲ್ಲ ಅವ್ರಿಗೆ. 9th 10th ಹುಡುಗರಿಗೆ ಪರೀಕ್ಷೆ, ಪಬ್ಲಿಕ್ ಬೋರ್ಡ್ ಪರೀಕ್ಷೆ ಇರುತ್ತದೆ. ಎಲ್ಲ ಪರೀಕ್ಷೆ ದೃಷ್ಟಿಯಿಂದ ಓದ್ತಾ ಇದ್ದೀವಿ ನಾವು. ಕೆಳಗಡೆ ಬಂದ ನನಗನ್ನಿಸಿದ್ದು ಅತ್ಯಂತ ಕಷ್ಟದ ಪ್ರಶ್ನೆ ಅಂದರೆ ಈ ನರ್ಸರಿ ಸ್ಕೂಲ್ ಮಕ್ಕಳ ಕೇಳುವಂಥ ಪ್ರಶ್ನೆ. ಏನೇನೋ ಪ್ರಶ್ನೆ ಕೇಳಬೇಕು ಅವ್ರು ನಮಗೆ. ಆಕಾಶದ ಬಣ್ಣ ನೀಲಿ ಯಾಕೆ? ಉತ್ತರ ನಮ್ಗೆ ಗೊತ್ತು, ಆದರೆ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳಬೇಕಲ್ಲ. ಒಬ್ಬ ಹುಡುಗಿ ಕೇಳಿದ್ದು ನನಗೆ, ನಿದ್ರೆ ಮಾಡುವ ಕಣ್ಣು ಯಾಕೆ ಮುಚ್ಚಬೇಕು ಸರ್? ಇನ್ನೊಬ್ಬ ಹುಡುಗಿ ಕೇಳಿದ್ದು, ಸರ್ ದ್ರವ ವಸ್ತುಗಳನ್ನು ಕಾಸಿದ್ರೆ ಕುದೀತದೆ, ನೀವು ಹೇಳಿದ್ರಿ ನೀರು ಕಾಸಿದ್ರೆ ಉಗಿ ಆಗ್ತದೆ ಅಂತ ಹೇಳಿದ್ರಿ, ಆದರೆ ಹಾಲು ಕಾಸಿದಾಗ ಉಗ್ತದೆ ಯಾಕೆ? ಇನ್ನೊಬ್ಬ ಕೇಳಿದ, ನನ್ನ ಅಪ್ಪ ನನ್ನಮ್ಮ ಇಬ್ಬರೂ ಬೆಳ್ಳಗಿದ್ದಾರೆ, ನಾನೇ ಕಪ್ಪಾಗಿದ್ದೀನಿ. ಇಂಥ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸುಲಭ ಆಗಿರಲಿಲ್ಲ. ಉತ್ತರ ಗೊತ್ತಿದ್ರೆ ಅವ್ರ ಮಟ್ಟ ಕೇಳೋದು ಹೇಳೋದು ಕಷ್ಟ. ಒಂದು ಸಲ 3 ಜನ ಹುಡುಗರು ಬಂದರು ನನ್ನ ಕಡೆಗೆ. ಭಾಳ ಚೆನ್ನಾಗಿರೋ ಪ್ರಶ್ನೆ ಇದೆ, ಎಲ್ಲೂ ಹೇಳಿದ್ದೀನಿ ಕೂಡ ನಾನು. ಬಂದು ಪ್ರಶ್ನೆ ಇದೆ ಸರ್ ಅಂದ ಹುಡುಗ. ಏನಪ್ಪ ಪ್ರಶ್ನೆ ಅಂತ ಕೇಳಿದೆ. ಸರ್, ಇರುವೆ ಹೇಗೆ ಮಲ್ಕೋತಾವೆ ಸರ್? ಇರುವೆ ನೋಡೋದು ಓಡಾಡ್ತಾನೆ ಇರ್ತವೆ, ನಿದ್ರೆ ಮಾಡೋದು ಯಾವಾಗ ಹೇಗೆ ಅಂತ ಕೇಳಿದ್ರು. ನನಗೆ ಇರುವೆ ಓಡಾಡೋದು ನೋಡಿದ್ದೆ, ಇರುವೆ ಹೇಗೆ ಮಲ್ಕೋತಾವೆ ನನಗೆ ಗೊತ್ತಿರಲಿಲ್ಲ. ಒಂದು ಕೆಲಸ ಮಾಡೋಣಪ್ಪ, ನನಗಂತೂ ಗೊತ್ತಿಲ್ಲ, ಪರೀಕ್ಷೆ ಮಾಡೋಣ, ನೀವೇ ವಿಜ್ಞಾನಿಗಳೀಗ, ಪರೀಕ್ಷೆ ಸಮಸ್ಯೆ ಬಗೆಹರಿಸಿ ಅಂದ. ತಕ್ಷಣ ಊಟದ ಮನೆಗೆ ಫೋನ್ ಮಾಡಿ ಒಂದು ದೊಡ್ಡ ಪಾರದರ್ಶಕವಾದ ಆಗಲ್ಬಾಯಿ ಪ್ಲಾಸ್ಟಿಕ್ ಡಬ್ಬಿ ತರಿಸಿದೆ. ಅದರ 3 ದೊಡ್ಡ ದೊಡ್ಡ ಕಪ್ ಇರುವೆ ಹಾಕ್ಸಿದೆ. ಅವಕ್ಕೊಂದಿಷ್ಟು ಕಲ್ಲು ಸಕ್ಕರೆ ಇರಿಸಿ ಗಾಳಿ ಆಡೋದಕ್ಕೆ ಮುಚ್ಚಳದಲ್ಲಿ 2-3 ತೂತು ಮಾಡಿ ಕೊಟ್ಟೆ. ನೋಡ್ರೋ, ನೀವೇ ಕಣ್ಕೊಂಬಂದು ಹೇಳಿ ನನಗೆ ಅಂದೆ. ಅವ್ರು ಏನು ವಿಂಬಲ್ಡನ್ ಟ್ರಾಫಿ ಹಿಡ್ಕೊಂಡು ಹೋದ್ರು ತಮ್ಮ ಕೋಣೆಗೆ. ಮಧ್ಯಾಹ್ನ ಊಟ ಆದಮೇಲೆ ಒಂದ್ಸಲ ಹೋದೆ, ಏನು ಮಾಡ್ತಿದ್ದಾರೆ ನೋಡೋಣ ಅಂತ. ಏನಾಯ್ತು ಗೊತ್ತಾ? ಮಧ್ಯದಲ್ಲಿ ಒಂದು ಟೇಬಲ್ ಇದೆ, 3 ಜನ ಹೆಂಗೆ ಗಲ್ಲು ಕೈ ಇಟ್ಕೊಂಡು ನೋಡ್ತಾ ಇದ್ದಾರೆ ಡಬ್ಬನ. ನಾನು ಬಗ್ಗೆ ನೋಡಿದೆ. ಆ ಪ್ಲಾಸ್ಟಿಕ್ ಡಬ್ಬಿ ಒಳಗಡೆ ನಾನು ಕೊಟ್ಟಿದ್ದೇನು 3 ಕಪ್ ಇರುವೆಯನ್ನು ಕೊಟ್ಟಿದ್ದು. ನಾನು ನೋಡಿದಾಗ ಆಶ್ಚರ್ಯ, ಒಂದು ಕಪ್ ಇರುವೆ ಇದೆ, ಒಂದು ಹಸಿರಿದೆ, ಒಂದು ಕೆಂಪಿದೆ. ಏನ್ರ ಇದು ಅಂತ ಕೇಳಿದೆ. ಹುಡುಗ ಹೇಳಿದೆ, ಸರ್ ನೀವು 3 ಕಪ್ ಇರುವೆ ಕೊಟ್ಟಿದ್ರಿ ಸರ್, ಒಂದೇ ಥರ ಇರೋದ್ರಿಂದ ಯಾವುದನ್ನು ನೋಡ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲ ಸರ್. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇದನ್ನು ಆರ್ಟ್ ರೂಮಿಗೆ ತೊಗೊಂಡು ಹೋಗಿ ಒಂದಕ್ಕೆ ಹಸಿರು ಬಣ್ಣ ಹಚ್ಚಿದ್ದೇವೆ, ಇನ್ನೊಂದು ಕೆಂಪು ಹಚ್ಚಿದ್ದೇವೆ, ನಾವು ಕರೀದು ಮಾತ್ರ ನೋಡ್ತಾ ಇರ್ತೀವಿ ಸರ್ ಈಗ. ಆಯ್ತಪ್ಪ ಮಾಡಿರಿ, ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದೆ. ಸಾಯಂಕಾಲ 6:30 ಆಗಿತ್ತು. ಬಂದರು 3 ಜನ, ಏನು ಕಿವಿಯಿಂದ ಕಿವಿ ತಂಗ ನಗ್ತಾ ಇದ್ದಾರೆ. ಯಾಕ್ರೋ ಅಂತ ಕೇಳಿದೆ. ಗೊತ್ತಾಯ್ತು ಸರ್ ಇರುವೆ ಹೇಗೆ ಮಲ್ಕೊಳ್ಳುತ್ತೆ ಅಂತ. ಹೇಗೆ ಮಲ್ಕೊಳ್ಳುತ್ತೆ ನೋಡಿ ಸರ್, ಓಡಾಡ್ತದೆ, ಯಾವಾಗಲೂ ಒಂದ್ಸಲ ಮುಂದಿನ 2 ಕಾಲು ಎತ್ತಿಟ್ಟು ಅದ್ರ ಮೇಲೆ ತಲೆ ಅಡ್ಡ ಇಟ್ಟು ಒಂದು 10 ಸೆಕೆಂಡ್ ಮಲ್ಕೊಳ್ಳುತ್ತೆ ಸರ್ ಅಂದ. ಸುಮ್ಮನಿರ, 10 ಸೆಕೆಂಡ್ ಹೆಂಗೆ ಸಾಕೋ? ನಿದ್ದೆ ಸಾಕಾಗುತ್ತೆ 10 ಸೆಕೆಂಡು ಅಂದೆ. ಹುಡುಗ ಗಹಗಸಿ ನಕ್ಕ, ಸರ್ ನಾವಿಷ್ಟು ದೊಡ್ಡವರು ಇದ್ದೀವಿ ಸರ್, 6-8 ತಾಸು ಬೇಕು ಸರ್. ಇರ್ಬೇಕು ಸಣ್ಣದಲ್ವ ಸರ್, ಸಾಕು ಅಂದ. ಅವನು ಹೇಳಿದ್ದೇನೋ ಸರಿಯೋ ತಪ್ಪು ನನಗೆ ಗೊತ್ತಿಲ್ಲಲ್ಲ. ನಾನು ಕೃಷಿ ವಿಶ್ವವಿದ್ಯಾಲಯಕ್ಕೆ ಫೋನ್ ಮಾಡಿ ನನ್ನ ಸ್ನೇಹಿತರೊಬ್ಬರು ಕೀಟ ವಿಜ್ಞಾನಿಯವರು, ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಹುಡುಗರು ಹಿಂಗೆ ಹೇಳ್ತಾರೆ ಹೌದಾ ಅದು ಅಂತ. ಅವನೇದು ಹೌದು ಹಾಗೆ ಅದು ಓಡಾಡ್ತಾ ಇರುತ್ತೆ, 10 ನಿಮಿಷಕ್ಕೊಂದ್ಸಲ ಹಾಗೆ ಮುಂಜಿನ ಕಾಲು ಎತ್ತಿ ನಿದ್ದೆ ಮಾಡಿ ರೆಸ್ಟ್ ಹೋಗ್ತದೆ ಅದು ಅಂತೇನು ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಒಬ್ಬ ಕೀಟ ವಿಜ್ಞಾನಿ ಮಾಡೋ ಕೆಲಸವನ್ನು ಪುಟ್ಟ ಮಕ್ಕಳು ಮಾಡಿದರು. ಡಾಕ್ಟರಿಗೆ, ಅವ್ರಿಗೆ ಪ್ರೊಫೆಸರ್ಗೆ ಒಂದು PhD ಬೇಕಾಯಿತು ಇರುವೆ ಹೇಗೆ ಮಲ್ಕೋತದೆ ಅಂತ ಗೊತ್ತಾಗೋದಕ್ಕೆ. ನನಗೊಂದು PhD ಇದ್ರೂ ಗೊತ್ತಿರಲಿಲ್ಲ. ಮಾಡಿದರು. ಆಶ್ಚರ್ಯ ಅಲ್ವಾ? ನಾನು ವಿಚಾರ ಮಾಡಿದೆ, ಅಕಸ್ಮಾತಾಗಿ ನನಗೆ ಗೊತ್ತಿದ್ರೆ ಉತ್ತರ ಇದನ್ನು, ಏನಿಲ್ಲಪ್ಪ ಇರುವೆ ಓಡಾಡುತ್ತೆ, ಮುಂದಿನ 2 ಕಾಲು ಎತ್ತಿಟ್ಟು ತಲೆ ಅಡ್ಡಾಡಿ ಮಲ್ಕೊಳುತ್ತೆ 10 ಸೆಕೆಂಡು ಅಂತ ಹೇಳಿದರೆ ಅದು ಅವರಿಗೆ ಬರೀ ಇನ್ಫಾರ್ಮೇಷನ್ ಆಗ್ತಾಯಿತ್ತು, ಒಂದು ವಿಷಯ ಆಗ್ತಿತ್ತು ಅಷ್ಟೇ, ನೆನಪುಳಿತಿರಲಿಲ್ಲ ಭಾಳ ದಿವಸ. ಅದನ್ನು ಅವರೇ ಕಂಡುಕೊಂಡ್ರು ನೋಡಿ. ಈಗ ಅದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಸಾಮಾನ್ಯ ಪ್ರತಿಭೆ ಅದು. ಹುಡುಗ ಕಂಡುಕೊಂಡಿದ್ರು ಅವರು. ಅಂದರೆ ನನಗನ್ನಿಸ್ತು,
ವಿಜ್ಞಾನ ಕಲಿಸೋದು ಬರೀ ಹೇಳಿಕೆಗಳಿಂದ ಅಲ್ಲ, ಪ್ರಯೋಗಗಳಿಂದಾನೇ ಕಲಿಸ್ಬೇಕು. ಪುಟ್ಟ ಪುಟ್ಟ ಪ್ರಯೋಗ ಮಾಡಿಸೋಣ. ಅದ್ರ ಮುಂದಿನ ಬೆಳೆದ ಕತೆ ಒಂದು ಹೇಳಬೇಕು ನಾನು ನಿಮಗೆ. ನಾನು 3 ವರ್ಷದ ಕೆಳಗೆ ಅಮೆರಿಕಕ್ಕೆ ಹೋದಾಗ ಒಂದು ಯಾವುದೋ ವಿಶ್ವವಿದ್ಯಾಲಯದಲ್ಲಿ ಹೊರಗೆ ಬಂದು ನಾನು ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೆ. ದೈತ್ಯ ಓಡ್ ಬಂದ ನನ್ನ ಹಿಂದೆ. ಸರ್ ವೇಟ್ ಎ ಮಿನಿಟ್ ಸರ್ ಅಂತ ಬಂದ. ಬಂದ್ಪಟ್ಟು ನಾನು ಕಾಲು ಮುಟ್ಟು ನಮಸ್ಕಾರ ಮಾಡಿದ. ಭಾರತೀಯ ಹುಡುಗ. ಯಾರು ತಾವು ಅಂತ ಕೇಳಿದೆ. ಸರ್ ನೆನಪಿದೆ ಸರ್ ಇರ್ಬೆ ಅಂದ. ಯಾವ ಇರ್ಬೆ ಅಂತ ಕೇಳಿದೆ. ಸರ್ ನಾನು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಇದ್ನಲ್ಲ ಸರ್, ಆ 3 ಜನ ಬಂದಿದ್ವಲ್ಲ ನಾವು, ಇರ್ಬೆ ಹೇಗೆ ಮಲ್ಕೊಳ್ಳುತ್ತೆ ಅಂತ. ಹೌದು ಏನಾಯ್ತು ಅಂತ ಕೇಳಿದೆ. ನಾನೇ ಸರ್ ಅದು, ನಾನೇ ಕೇಳಿದ್ದೆ, ನಾನು ಒಬ್ಬ ಅದರೊಳಗೆ ಅಂದ್ಬಿಟ್ಟು ಹೇಳ್ತಾನೆ. ಈಗ ಆತ ಎಷ್ಟು ಕೆಲಸ ಮಾಡಿದ್ದಾನೆ, ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಮಾಡ್ತಾ ಇದ್ದಾನೆ, ರಿಸರ್ಚ್ ಮಾಡ್ತಿದ್ದಾನೆ, PhD ಆಗಿದೆ, ಸುಮಾರು 7 ಪೇಟೆಂಟ್ ಇದೆ ಅಂತ ಅವನ ಹೆಸರಿಗೆ. 7 ಪೇಟೆಂಟ್ ಇದೆ ಅಂತೆ. ಶಭಾಷ್ ಅಂತ ಬೆನ್ ತಟ್ಟಿದೆ. ಅವ್ನು ಏನು ಹೇಳಿದ ಗೊತ್ತಾ, ನಕ್ಬಿಟ್ಟು, ಸರ್ ಇದೆಲ್ಲ ಶುರು ಆದದ್ದು ಇರ್ಬೆಯಿಂದ ಸರ್ ಅಂದ. ನನಗೆ ಏನು ಖುಷಿ ಆಯ್ತು ಗೊತ್ತಾ. ಈ ಮಕ್ಕಳೊಳಗೆ ಅಸಾಮಾನ್ಯವಾದಂಥ ಪ್ರತಿಭೆ ಇದೆ, ಅಸಾಧ್ಯ ಪ್ರತಿಭೆ ಇದೆ. ಅದನ್ನು ನಾವು ಬರೀ ಭಾಷಣ ಮಾಡಿ ವಿಷಯ ಹೇಳಿ ಬಾಯ್ಪಾಟ್ ಮಾಡಿಸಿ ಅದನ್ನು ಕೊಂದು ಹಾಕ್ಬಿಡ್ತೀವಲ್ಲಪ್ಪ. ಅವರಲ್ಲಿ ಕುತೂಹಲ ಹುಟ್ಟಿಸುವಂಥ, ಪ್ರಯೋಗ ಮಾಡೋ ಉತ್ಸಾಹ ಹುಟ್ಟಿಸಿದ್ರೆ ತಾನೇ ಅವ್ರ ಮುಂದೆ ಐನ್ಸ್ಟೈನ್ ಆಗೋದು, ರಾಮನ್ ಆಗೋದು, ನ್ಯೂಟನ್ ಆಗೋದು. ಇಲ್ಲದೆ ಹೋದರೆ ಪ್ರಶ್ನೆಗಳಿಗೆ ಉತ್ತರ ಬಾಯ್ಪಾಟ್ ಮಾಡಿ ಪರೀಕ್ಷೆಯಲ್ಲಿ ಸುರಿದು ಅಂತ ಅದು ಸಂಪೂರ್ಣವಾಗಿ ಮರೆತು ಬಂದು ಮಾರ್ಕ್ಗಳ ಭ್ರಮೆಯಲ್ಲೇ ಉಳಿದು ಬಿಡ್ತಾರೆ. ನಾವು ಬರೀ ಡಿಗ್ರಿ ಸರ್ಟಿಫಿಕೇಟ್ ಆದವ್ರನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ, ಸೃಜನಶೀಲರನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನೋ ದುಃಖ ಆಗುತ್ತೆ ನನಗೆ. ಆದಷ್ಟು ನಾನು ಕೈ ಮುಗಿದು ಬೇಡ್ಕೊಳ್ಳೋದು ಮೇಷ್ಟ್ರುಗಳಿಗೆ, ದಯವಿಟ್ಟು ಬರೀ ಭಾಷಣ ಮಾಡಬೇಡಿ, ಕತೆ ಹೇಳಬೇಡಿ, ಬರೀ ಮಾಡಿ, ಸಣ್ಣ ಪ್ರಯೋಗಗಳು ಮಾಡಿ ತೋರಿಸಿ, ಅವ್ರ ಕಡೆಯಿಂದ ಮಾಡಿಸಿ. ಅದಕ್ಕೆ ಒಂದು ಮಾತಿದೆ ಶಿಕ್ಷಣದಲ್ಲಿ, ಐ ಹಿಯರ್ ಐ ಫರ್ಗೆಟ್, ಐ ಸಿ ಐ ರಿಮೆಂಬರ್, ಐ ಡೂ ಐ ಅಂಡರ್ಸ್ಟ್ಯಾಂಡ್. ನಾನು ಕೇಳಿದ್ದು ಮರೆತು ಹೋಗುತ್ತೆ, ನೋಡಿದ್ದು ನೆನಪಿನಲ್ಲಿ ಇರ್ತದೆ, ಕೈಯಿಂದ ಮಾಡಿದ್ದು ಅರ್ಥ ಆಗ್ತದೆ ಅಂತ. ಅರ್ಥ ಆಗೋ ಹಾಗೆ ಪಾಠ ಮಾಡೋದನ್ನು ನಾವೆಲ್ಲ ಬೆಳೆಸ್ಕೋಬೇಕು.